ಇಲ್ಲ, ಮೊದಲಿಂದನೂ ಸ್ವಲ್ಪ ಏನು ಆ್ಯಕ್ಟಿವ್ ಆಗಿ ಇದ್ದು ಬಂದಿದ್ದೇನೆ. ಸೊ ವಾಕಿಂಗ್ ಅಷ್ಟೇ ಅಲ್ಲ, ನಾನು ಈಗಲೂ ಕೂಡ ನನಗೆ ರನ್ನಿಂಗ್ ಮಾಡಿದ್ರೇ ಸ್ವಲ್ಪ ನಮ್ಮದು ಈ ಪಬ್ಲಿಕ್ ಲೈಫಲ್ಲಿರುವಂಥ ಸ್ಟ್ರೆಸ್ಸು, ಟೆನ್ಷನ್ನು ಇವೆಲ್ಲ ಸ್ವಲ್ಪ ಇಳಿಬೇಕು. ನಾವು ನಾರ್ಮಲ್ಲಾಗಿ ಕೆಲಸ ಮಾಡಬೇಕು. ಇಲ್ಲ ಅಂತೇಳಿದ್ರೆ ನಾರ್ಮಾಲಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ಅದು ನಮ್ಮ ಕೆಲಸಕ್ಕೂ ಅಫೆಕ್ಟ್ ಆಗುತ್ತೆ. ಸ್ಟ್ರೆಸ್ಸು, ಟೆನ್ಷನ್ನು ಬೆಳ್ಕೊಂಡು ಹೋದರೆ ನಾವು ಕೆಲಸ ಮಾಡೋಕ್ಕೂ ಆಗಲ್ಲ, ಆರೋಗ್ಯ ಕೆಡುತ್ತೆ, ಅದು ಬೇರೆ. ಆದರೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸೊ ನನಗೆ ಈ ಸ್ಟ್ರೆಸ್ಸಿಗೆ, ಟೆನ್ಷನ್ನಿಗೆ ಎಲ್ಲ ಸೊಲ್ಯೂಷನ್ ಏನಂತ ಹೇಳಿದ್ರೆ ಎಕ್ಸಸೈಸ್. ದೈಹಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯದ ಕನೆಕ್ಷನ್ ಏನು ಸರ್ ನಿಮ್ಮ ಜೀವನ? ಕನೆಕ್ಷನ್ ಇದೆ, ಈಗ ಇದ್ದೇ ಇರುತ್ತೆ. ನಾವು ಎಲ್ಲ ಒಂದು ಕಡೆ ಆರೋಗ್ಯ ಚೆನ್ನಾಗಿದ್ದರೆ ಸ್ವಾಭಾವಿಕ. ಈಗ ನನಗೆ ಸ್ಟ್ರೆಸ್ಸು, ಟೆನ್ಷನ್ ಇದು ಏನು ದೈಹಿಕ ಅಲ್ಲ, ಇದು ಮಾನಸಿಕ ತಾನೇ. ಸ್ಟ್ರೆಸ್ಸು, ಟೆನ್ಷನ್ನು ಎರಡು ಮಾನಸಿಕ ಆರೋಗ್ಯದ ಒಂದು ಸಂಕೇತ. ನನಗೆ ಫಿಸಿಕಲ್ ಎಕ್ಸಸೈಸ್ ಮಾಡಿ ಒಂದೆರಡು ಬೆವರು ಸುರಿದ್ರೆ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ, ಟೆನ್ಷನ್ನು ಕಮ್ಮಿ ಆಗುತ್ತೆ. ಹಾಗಾಗಿ ಫಿಸಿಕಲ್ ವೆಲ್ನೆಸ್ ಈಸ್ ಕನೆಕ್ಟೆಡ್ ಟು ಮೆಂಟಲ್ ವೆಲ್ನೆಸ್. ನನಗಂತೂ ನನ್ನ ಅನುಭವದ ಹೇಳ್ತಾ ಇದ್ದೀನಿ, ನಿಮ್ದು ಗೊತ್ತಿಲ್ಲ ನನಗೆ, ರೈಟ್? ಸೊ ಹಾಗಾಗಿ ಎಕ್ಸಸೈಸ್ ಭಾಳ ಮುಖ್ಯ. ಆಮೇಲೆ ಕೆಲವು ಬಾರಿ ಹಿಂದೆ ಎಲ್ಲ ನಾನು ಟೈಮ್ ಇದ್ದಾಗ, ಅಂದರೆ ಮಂತ್ರಿ ಇಲ್ಲದೆ ಇದ್ದಾಗ ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ದೆ. ಹೋದರೆ ಸೈಕ್ಲಿಂಗು ಆಲ್ಮೋಸ್ಟ್ ಫುಲ್ ಡೇ ಹೋಗ್ತಾ ಇದ್ವಿ. ಎಲ್ಲೋ ಒಂದು ಅದು ಅಷ್ಟು ಲಾಂಗ್ ಡಿಸ್ಟೆನ್ಸ್ ಮಾಡಿದಾಗ ಅದು ಒಂಥರ ಮೆಡಿಟೇಷನ್ ಇದ್ದಾಗೆ. ಎಷ್ಟು ಲಾಂಗೆಸ್ಟ್ ಅಂದರೆ ಯಾವ್ದು ಸರ್ ನಿಮ್ಮದು ಸೈಕ್ಲಿಂಗ್ ಎಕ್ಸ್ಪೆಡಿಷನ್? ಹೋಗ್ತಾ ಇದ್ದೆ ನಾನು ಒಂದು ಮಿನಿಮಮ್ 120 ಕಿಲೋಮೀಟ್ರಿಂದ 200 ಕಿಲೋಮೀಟ್ರ್ವರೆಗೂ ಹೋಗ್ತಾ ಇದ್ದೆ. ಒಂದಿನ ಹೋದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ವಾಪಸ್ ಬರೋವಾಗ ಮಿನಿಮಮ್ 125. ಒಂದೊಂದು ದಿನ ವಾತಾವರಣ ಚೆನ್ನಾಗಿದೆ, ಗಾಳಿ ಕಡಿಮೆ ಇದೆ, ನನ್ನ ಫಿಸಿಕಲ್ ಕಂಡೀಷನ್ ಚೆನ್ನಾಗಿದ್ದರೆ 200ವರೆಗೂ ಹೋಗ್ತಾ ಇದ್ದೆ. ಅದು ಒಂಥರ ಮೆಡಿಟೇಷನ್ ಇದ್ದಂಗೆ, ಮೆಡಿಟೇಷನ್ ಇದ್ದಂಗೆ. ಅದರಿಂದ ಫಿಸಿಕಲ್ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ, ಅದರ ಮೈಂಡೂ ಕೂಡ ಎಷ್ಟೋ ಕ್ಲೀನಪ್ ಆಗುತ್ತೆ. ಸೊ ಆ ತರಹ ನನಗೆ ಆಲ್ವೇಸ್ ಈ ಫಿಸಿಕಲ್ ಎಕ್ಸಸೈಸ್ ನಾನು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಬೆಟರ್ ಆಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗಿದೆ ನನಗಂತೂ. ನಿಮ್ಮ ಡಯಟ್ ಹೇಗಿದೆ ಸರ್? ತಂದೆಯವರ ಡಯಟ್ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿದ್ದೀರಾ ಸರ್ ನೀವು? ಹಾಗಾಗಿ ವಾಟ್ಸ್ ಯೋರ್ ಡಯಟ್ ಲೈಕ್? ನಾನು ನೋಡಿ ಸುಮ್ಮನೆ ಈ ನಮ್ಮ ಕೆಲವರು ನೋಡೋದವರು ನಮ್ಮ ಸ್ನೇಹಿತರಿಗೆ ಅವ್ರಿಗೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ಇರೋದೇ ಹಿಂಗೆ ಮತ್ತು ನಾನೇನು ತಿನ್ನೋದಿಲ್ಲ. ಇವೆರಡೂ ಅವ್ರದ್ದು ಅಸಂಪ್ಷನ್ಸ್. ಇದರ ಹಿಂದೆ ಒಂದು ಪರಿಶ್ರಮ ಇದೆ ಅನ್ನೋದನ್ನು ಅವ್ರು ಗುರುತಿಸ್ಲಿಕ್ಕೆ ತಯಾರಿ. ಎಲ್ಲರೂ ಇವನೇನು ತಿನ್ನೋದೇ ಇಲ್ಲ, ಇವನು ಅದಕ್ಕೆ ಹಿಂಗಿದ್ದಾನೆ ಅಂತ. ನಾನು 3 ಹೊತ್ತು ಊಟ ಮಾಡ್ತೇನೆ. ಮಧ್ಯದಲ್ಲಿ ಕಂಪಲ್ಸರಿಯಾಗಿ 2 ಬಾರಿ ಏನಾದರೂ ಮಧ್ಯ ಸ್ನ್ಯಾಕ್ಸ್ ತಿಂದ್ರೇ ನನಗೆ. ಕಾರಲ್ಲಿ ಡಬ್ಬ ಇಟ್ಕೊಂಡಿರ್ತೀನಿ, ಏನೋ ಒಂದು ಫ್ರೂಟೋ ಏನೋ ಒಂದು ಇರುತ್ತೆ. ಸೊ ಮಧ್ಯದಲ್ಲಿ ಸ್ನ್ಯಾಕ್ಸು ಕಂಪಲ್ಸರಿ, 3 ಹೊತ್ತು ಊಟನೂ ಕಂಪಲ್ಸರಿ ಮಾಡ್ತೇನೆ. ಅಂದರೆ ಮಿತವಾಗಿ ಹಿತವಾಗಿ ಅಂತ ಸರ್? ಇಲ್ಲ, ನನಗೆ ಎಷ್ಟು ಬೇಕೋ ಹೊಟ್ಟೆ ತುಂಬಾ ತಿಂತೇನೆ. ಮಧ್ಯಾಹ್ನ ಮುದ್ದೆ ಸಾರು ಕಂಪಲ್ಸರಿ ಇರಲೇಬೇಕು ಮಧ್ಯಾಹ್ನ ಹೊತ್ತು. ರಾತ್ರಿ ಹೊತ್ತು ಅನ್ನ ಗಿನ್ನ ತಿನ್ನೋದಿಲ್ಲ, ಬೇರೆ ಥರದ್ದು ಸ್ವಲ್ಪ ಸಲಾಡ್ ಗಿಲಾಡು ಆ ಥರ. ಸರ್ ನಿಮಗೆ ಟೈಮ್ ಎಲ್ಲಿದೆ? ಬಟ್ ಅಂದ್ರೂ ಪ್ರಶ್ನೆ ಕೇಳ್ತೀನಿ ಸರ್, ನೀವು ಚಿಲ್ ಮಾಡಕ್ಕೆ ಏನು ಮಾಡ್ತೀರಿ? ಹೌ ಡು ಯು ಅನ್ವೈಂಡ್? ಸರ್ ರಿಲ್ಯಾಕ್ಸ್ ಈಗ ಸದ್ಯಕ್ಕಂತೂ ಎಕ್ಸಸೈಸ್ ಒಂದೇ ಚಿಲ್ಲಿಂಗ್. ಇಲ್ಲ ಅಂದರೆ ಬೇರೆ ನಾನು ಟ್ರೆಕ್ಕಿಂಗು ಗಿಕ್ಕಿಂಗ್ ಎಲ್ಲ ಹೋಗ್ತಾ ಇದ್ದೆ ಲಡಾಖಲ್ಲಿ, ಹಿಮಾಚಲ್ ಪ್ರದೇಶಲ್ಲಿ. ಈಗ ಅದಕ್ಕೂ ಟೈಮೇ ಇಲ್ಲ, ಯಾಕಂದರೆ ಒಂದು ಟ್ರೆಕ್ಕಿಂಗ್ ಹೋದರೆ 7-8 ದಿನ 9 ದಿನ ಹೋಗ್ಬೇಕು. ಎಲ್ಲಿ ಬೆಂಗಳೂರು ಬಿಟ್ಟು 9 ದಿನ ಹೋದ್ರೆ ಅಷ್ಟೇ. ಆಮೇಲೆ ಇಲ್ಲಿ ಏನಾಗುತ್ತೋ ಸರ್, ನೀವು ಹೇಳ್ತಿದ್ದೀರಿ, ಮತ್ತೆ ನಾವು ನಿಮ್ಮನ್ನು ನೋಡ್ತಾನೆ ಇರ್ತೀವಿ ಸ್ಟೇಜ್ ಮೇಲೆ. ಮೊನ್ನೆ ನೋಡಿದೆ ಚಂದನ್ ಶೆಟ್ಟಿ ಜೊತೆ ಡ್ಯಾನ್ಸ್ ಮಾಡಿದ್ರಿ ಸರ್, ನೀವು ಚಿಲ್ ಮಾಡ್ತಾ ಇಲ್ಲ ನಾನು ಅಂತ ಹೇಳ್ತೀರಿ. ಅದು ಜನಗಳ ಡಿಮ್ಯಾಂಡ್ಗೋಸ್ಕರ, ಅವ್ರ ಆರ್ಟಿಸ್ಟ್ಗೋಸ್ಕರ. ಅದು ಬಿಟ್ಟರೆ ಸ್ವಲ್ಪ ಓದ್ತೇವೆ ಅಷ್ಟೇ, ಏನೋ ಸ್ವಲ್ಪ ಮ್ಯೂಸಿಕ್ ಕೇಳ್ತೇವೆ ಅಷ್ಟೇ. ಬಿಟ್ಟರೆ ಬೇರೆ ನನಗೆ ನಿಜವಾಗಿ ಜಾಯ್ ಅಂದರೆ ಟ್ರಾವೆಲಿಂಗು, ಟ್ರೆಕ್ಕಿಂಗು. ಆಮೇಲೆ ಸ್ವಲ್ಪ ಈ ಥರ ಸೈಕ್ಲಿಂಗ್ ಮಾಡ್ತಾಯಿದ್ದೆ, ಭಾಳ ಲೈಕ್ ಮಾಡ್ತಾಯಿದ್ದೆ. ಈಗ ಸೈಕ್ಲಿಂಗಿಗೂ 23ನೇ ಇಸ್ವಿಯಿಂದ ನಿಂತೋಗಿದೆ ಸೈಕ್ಲಿಂಗ್ ಈಗ. ಸೊ ಜವಾಬ್ದಾರಿ ಕಮ್ಮಿ ಆದರೆ ಕಾಯ್ತಾ ಇದ್ದೀನಿ ಮತ್ತೆ ಸೈಕ್ಲಿಂಗಿಗೆ.